ನನ್ನ ಕೈಲಾಗಲ್ಲ ರೀ. ಪ್ಲೀಸ್ ನಾವಿವಾಗಲೇ ಹೋಗಿ ಸತ್ಯ ಹೇಳೋಣ ಬನ್ನಿ. ನೀವು ಬರಲ್ಲ ಅಲ್ವಾ? ಇಲ್ಲೂ ನನ್ನ ಒಬ್ಬಟ್ಟಿನೇ ಮಾಡಿಬಿಟ್ರಲ್ಲ. ಇಲ್ಲ ಮಹಾಲಕ್ಷ್ಮಿ, ನಾನು ನಿನ್ನ ಜೊತೆಗಿರ್ಬೇಕು ಅನ್ನೋ ಆಸೆಯಿಂದನೇ ಸತ್ಯ ಹೇಳಕ್ಕೆ ಟೈಮ್ ಕೇಳ್ತಾ ಇರೋದು. ದಯವಿಟ್ಟು ಒಂದೇ ಒಂದು ವಾರ ಟೈಮ್ ಕೊಡು ಪ್ಲೀಸ್. ಈ ಕೈ ಯಾವತ್ತು ನಿಮ್ಮ ಕೈ ಸೇರುತ್ತೋ ನನಗೆ ಗೊತ್ತಿಲ್ಲ. ಮಹಾಲಕ್ಷ್ಮಿ, ಇದೇನಿದು ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ಯಾ? ಎಲ್ಲೋಗ್ತಾ ಇದೆಯಾ? ಆಫೀಸ್ಗೆ. ಆಫೀಸ್ಗಾ? ಬೇಗ ಹೋಗ್ಬೇಕು ಅಂತ ಹೇಳಲೇ ಇಲ್ಲ. 5 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ಅಲ್ಲ ಮಹಾಲಕ್ಷ್ಮಿ, ಡೈಲಿ ನಾವಿಬ್ರು ಒಟ್ಟಿಗೆ ಹೋಗ್ತಿದ್ದಲ್ವಾ? ಈಗ ಸಡನ್ನಾಗಿ ಒಬ್ಬಳೇ ಹೋಗ್ತೀನಿ ಅಂದ್ರೆ ಏನರ್ಥ? ನಾನು ಮನುಷ್ಯಳೆ, ನನಗೊಂದು ಮನಸ್ಸು ಅನ್ನೋದಿದೆ. ಈಗ ಮನಸ್ಸು ಹೊಡೆದು ಚೂರಾಗಿ ಅದು ತುಂಬ ನೋವು ತುಂಬಿಕೊಂಡಿದೆ. ಬೇರೆಯವ್ರ ಥರ ಸತ್ಯ ಗೊತ್ತಿದ್ದು ನಾಟಕ ಮಾಡೋದಕ್ಕೆ ನನಗೆ ಬರಲ್ಲ. ಪ್ಲೀಸ್ ನನ್ನ ಮಾತು ಕೇಳು, ಎಲ್ಲನೂ ಸರಿ ಮಾಡ್ತೀನಿ, ಸತ್ಯ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ. ಮೊದಲು ಹೇಳಿ, ಆಮೇಲೆ ನೋಡೋಣ. ಹೆಂಡತಿ ಹತ್ರ ಸುಳ್ಳು ಹೇಳಿ ನೀವಿಷ್ಟು ಆರಾಮಾಗಿರ್ಬೋದು, ಆದರೆ ಸತ್ಯ ಏನು ಅಂತ ಗೊತ್ತಿದ್ದು ನನಗೆ ಆರಾಮಾಗಿರೋದಕ್ಕಾಗಲ್ಲ. ಹಾಗೆಲ್ಲ ಮಾತಾಡಬೇಡ ಮಹಾಲಕ್ಷ್ಮಿ, ನನಗೂ ನೋವಾಗುತ್ತೆ. ನಂದೇ ತಪ್ಪು ಅಂತ ನೆನ್ನೆನೇ ಒಪ್ಕೊಂಡಿದ್ದೀನಲ್ಲ, ಸ್ವಲ್ಪ ಟೈಮ್ ಕೊಡು. ಟೈಮ್ ಕೊಟ್ಟಿದ್ದೀನಲ್ಲ ರೀ, ನನಗೆ ಟೈಮ್ ಆಗ್ತದೆ, ನಾನು ಹೊರಡ್ತೀನಿ. ಒಂದು 10 ನಿಮಿಷ, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ನಾನು ಆಗಲೇ ವಿಜಿಗೆ ಬರೋಕ್ಕೆ ಹೇಳಿದ್ದೀನಿ, ನೀವೇ ತೊಂದರೆ ತಗೊಳ್ಳೋದು ಬೇಡ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ದಿವ್ಯಾ, ತಗೋ ಇದನ್ನ ಧೀರಜ್ಗೆ ಕೊಟ್ಬಿಟ್ ಬಾ. ಅಮ್ಮ, ಓದ್ತಿರೋದು ಕಾಣಿಸ್ತಿಲ್ವಾ? ಅವನಿಗೆ ಇಲ್ಲೇ ಬಂದು ಕುಡಿಯಕ್ಕೇನು? ಈ ಕಾಫಿ ಕೊಟ್ಟು ಅವನ್ನೇ ಕೇಳ್ಕೊಂಡ್ ಬಾ, ಹೋಗು. ಸಿರಿ, ಮಾವ ಬರೋಷ್ಟರಲ್ಲಿ ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಾ, ಹೋಗಮ್ಮ. ಲಕ್ಷ್ಮಿ, ಹರಿಯಲ್ಲಮ್ಮ. ಅತ್ತೆ, ಅವ್ರು ಇವಾಗ ತಾನೇ ಎದ್ದಿದ್ದಾರೆ. ಹೌದಾ, ಸರಿ ಸರಿ, ನೀನ್ ಕೂತ್ಕೋ, ತಿಂಡಿ ಮಾಡು. ಅವಸರ ಮಾಡಿ ನಿರ್ಧಾರ ತಗೊಂಡು ಮನೆ ನೆಮ್ಮದಿನ ಹಾಳಾಗೋ ಥರ ಮಾಡಬೇಡ. ನಿನ್ನ ಕೈ ಮುಗಿತೀನಿ. ಇಬ್ರು ದಿನಾನು ಒಟ್ಟಿಗೆ ತಿಂಡಿ ತಿಂತಾ ಇದ್ರಿ, ಇವತ್ ನೋಡು ನೀನ್ ಒಬ್ಳೆ ತಿನ್ನೋ ಹಾಗಾಯ್ತು. ಅವನಿಗೆ ಬೇಗ ಎದ್ದೇಳಕ್ ಆಗಲ್ವಾ? ನಾಳೆಯಿಂದ ಬೆಳಿಗ್ಗೆ ಬೇಗ ನೀನೇ ಎಪ್ಸಮ್ಮ. ಸರಿ ಅತ್ತೆ. ಅದಕ್ಕೆ ಸಿರಿ ರೆಡಿ ಆದ್ಲಾ? ಅಯ್ಯೋ, ಅವಳು ಈಗ ತಾನೇ ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ತಗೊಂಡ್ಬರ್ತೀನಿ ಅಂತ ಹೋದ್ಲು. ನನಗೇನು ಗೊತ್ತಿತ್ತು ನೀವು ಇಷ್ಟು ಅರ್ಜೆಂಟಲ್ಲಿ ಹೊರಡ್ತೀರಾ ಅಂತ. ಪರವಾಗಿಲ್ಲ ಅದಕ್ಕೆ, ಅವಳು ನಿಧಾನಕ್ಕೆ ರೆಡಿ ಆಗಲಿ. ಅವಳು ರೆಡಿ ಆಗ್ತಿದ್ದಂಗೆ ಅವ್ರ ಜೊತೆ ಕಳಿಸ್ಬಿಡಿ. ಅವ್ರ ಜೊತೆ ಕಳಿಸಿ ಅಂದ್ರೆ ನೀವಿಬ್ರು ಒಟ್ಟಿಗೆ ಹೋಗ್ತಾ ಇಲ್ವಾ? ಇಲ್ಲ ಅತ್ತೆ, ಅದು ಆಫೀಸಲ್ಲಿ ನಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬೇಗ ಹೊರಡ್ತಿದ್ದೆ. ಚೆನ್ನಾಗಿದೆ ಇದು. ಏನೇ ಮಾಡೋದಿದ್ರು, ಎಲ್ಲಿಗೆ ಹೋಗೋದಿದ್ರು ಇಬ್ರು ಒಟ್ಟಿಗೆ ಅಲ್ವಾ ಹೋಗ್ತಾ ಇದ್ದಿದ್ದು. ಇವತ್ತೇನು ಈ ಥರ?
ಅಲ್ಲ, ತಲೆ ಮೇಲೆ ತಲೆ ಬಿದ್ರು ಜನ್ಮದ ಜೋಡಿ ಥರ ಒಟ್ಟಿಗೆ ಇರ್ತಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ.